ಬೆಂಗಳೂರು ಗೊತ್ತಿದ್ದವರಿಗೆ ನೈಸ್ ರಸ್ತೆ ಗೊತ್ತೇ ಇರುತ್ತೆ. ಆ ನೈಸ್ ರಸ್ತೆಯ ಸುತ್ತ ಹಲವಾರು ದಿವಸಗಳಿಂದ ಬಹಳ ದೊಡ್ಡ ವಿವಾದ ಎದ್ಬಿಟ್ಟಿದೆ. ಆ ನೈಸ್ ರಸ್ತೆಯ ವಿವಾದ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ನೈಸ್ ರಸ್ತೆಯ ಮೂಲ ಕಾರಣಕರ್ತನಾದ ಅಶೋಕ್ ಖೇಣಿಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣಂತೆ. ಬೀದರ್ ಜಿಲ್ಲೆಯ ಒಂದು ಹಳ್ಳಿಯಿಂದ ಆರಂಭವಾದಂತಹ ಪಯಣ ಅಮೆರಿಕದ ರೈಲು ಜಾಲ, ರೊನಾಲ್ಡ್ ರೇಗನ್ ಪ್ರಶಸ್ತಿ ಮತ್ತು ಕರ್ನಾಟಕದ ಅತಿ ದೊಡ್ಡ ಮೂಲಸೌಕರ್ಯ ವಿವಾದದ ತನಕ ಸಾಕ್ತಾ ಬರುತ್ತೆ. ಅಶೋಕ್ ಖೇಣಿಯವರ ಜೀವನದ ಕುರಿತಾದಂತಹ ಕುತೂಹಲಕರವಾದಂಥ ಅಧ್ಯಾಯಗಳನ್ನು ನಾವು ಈ ಎಪಿಸೋಡ್ ನೋಡೋಣಂತೆ. ನಾನು ಚಲಮಾಟ್ಲಿ ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಕರ್ನಾಟಕದ ನೈಸ್ ರಸ್ತೆ ಹೆಸರು ಬಂದಾಗ ಅಶೋಕ್ ಖೇಣಿಯವರ ಹೆಸರು ಸಹಜವಾಗಿ ಕೇಳಿಬರುತ್ತೆ. ಆದರೆ ನೈಸ್ ರಸ್ತೆಯ ವಿವಾದದ ಆಚೆಗೆ ನೋಡಿದ್ರೆ ಖೇಣಿಯವರ ಜೀವನದಲ್ಲಿ ಮತ್ತೊಂದು ಕುತೂಹಲಕಾರಿಯಾದ ಕಥೆ ಇದೆ. ಒಂದು ಹಳ್ಳಿಯಿಂದ ಆರಂಭವಾಗಿ ಹಲವಾರು ಶಾಲೆಗಳಲ್ಲಿ ಓದಿ ಅಮೆರಿಕಕ್ಕೆ ತೆರಳಿ ಅಲ್ಲಿಂದ ಉದ್ಯಮ ಕಟ್ಟಿಕೊಂಡು ಪ್ರಶಸ್ತಿ ಪಡೆದು ಕೊನೆಗೆ ಕರ್ನಾಟಕಕ್ಕೆ ಮರಳಿ ದೊಡ್ಡ ಮೂಲಸೌಕರ್ಯದ ಕನಸು ಕಂಡಂಥ ವ್ಯಕ್ತಿ ಅಶೋಕ್ ಖೇಣಿ. ಅಶೋಕ್ ಖೇಣಿಯವರೇ ತಮ್ಮ ಶಿಕ್ಷಣದ ದಿನಗಳನ್ನು ನೆನಪಿಸ್ಕೊತಾ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನನ್ನದು ಜಿಪ್ಸಿ ಶಿಕ್ಷಣ ಅಂತ, ಅಂದರೆ ಅಲೆಮಾರಿ ಶಿಕ್ಷಣ ಅಂತ. ಅದಕ್ಕೆ ಕಾರಣ ಒಂದು ಊರಿನಲ್ಲಿ ಅವರು ಓದೋದು ಸಾಧ್ಯ ಆಗೋದಿಲ್ಲ. ಅವರು ಒಂದೇ ಶಾಲೆಯಲ್ಲಿ ಅವರು ಶಿಕ್ಷಣ ಮುಂದುವರ್ಸೋಕ್ಕೆ ಸಾಧ್ಯ ಆಗದೆ ಪದೇ ಪದೇ ಶಾಲೆಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಹೈದರಾಬಾದ್ನ ರೋಸ್ ಮೇರಿ ಕಾನ್ವೆಂಟ್ನ ಕಿಂಡರ್ ಗಾರ್ಡನ್ನಲ್ಲಿ ಅವರ ಶಿಕ್ಷಣ ಆರಂಭ ಆಗುತ್ತೆ. ಅವರ ನಂತರ ಬೀದರ್ ಜಿಲ್ಲೆಯ ಕೇಣಿ ರಂಜೋಲ್ ಅಂದರೆ ಅವರ ಸ್ವಂತ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ 2ನೇ ತರಗತಿವರೆಗೂ ಮಾತ್ರ ಓದೋಕ್ಕೆ ಸಾಧ್ಯ ಆಗುತ್ತೆ, ಯಾಕೆಂದರೆ ಅಲ್ಲಿ 3ನೇ ತರಗತಿಗೆ ಶಾಲೆ ಇರಲ್ಲ. 3ನೇ ತರಗತಿಗೋಸ್ಕರ ಅವರು ಗುಲ್ಬರ್ಗಾಗೆ ತೆರಳುತ್ತಾರೆ. ಅಲ್ಲಿ 1 ವರ್ಷ ಓದಿ ಮತ್ತೆ ಹೈದರಾಬಾದಿಗೆ ಹೋಗ್ತಾರೆ. ಅಲ್ಲಿ ಆಲ್ ಸೈನ್ಸ್ ಹೈಸ್ಕೂಲ್ನಲ್ಲಿ ಓದ್ತಾರೆ. ಕೊನೆಗೆ ಬೆಂಗಳೂರಿನ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ಗೆ ಸೇರಿ SSLCನ ಪೂರ್ಣಗೊಳಿಸ್ತಾರೆ. ಈ ನಿರಂತರವಾಗಿ ಸುತ್ತಾಡೋದಿತ್ತಲ್ಲ, ಅದರಿಂದ ಅವರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ನಮ್ಮ ಹಳೆಯ ಸ್ನೇಹಿತರೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳೋಕ್ಕಾಗಲ್ಲ, ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದೆಲ್ಲ ತುಂಬ ಕಷ್ಟ ಆಯ್ತು ನನಗೆ ಅಂತ ಹೇಳ್ಕೊಳ್ಳೋ ಖೇಣಿಗೆ ಇನ್ನೊಂದು ಮುಖ ಕೂಡ ಏನು ಅಂತಂದರೆ, ಈ ನಿರಂತರವಾದ ಸ್ಥಳಾಂತರ ಇತ್ತಲ್ಲ, ಅದು ನನಗೆ ಜೀವನ ಅನುಭವವನ್ನು ಕಟ್ಟಿಕೊಡ್ತು, ಹಲವಾರು ಪ್ರದೇಶಗಳನ್ನು ಪರಿಚಯ ಮಾಡಿಕೊಡ್ತು ಅಂತ ಅವರ ಖುದ್ದು ಹೇಳ್ತಾರೆ. SSLC ನಂತರ ಪೂನಾದಲ್ಲಿ ಪ್ರೀ ಡಿಗ್ರಿ ಶಿಕ್ಷಣ ಪಡೆದ ಖೇಣಿ ಬಳಿಕ ಬಿರ್ಲಾ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಸೈನ್ಸ್ಗೆ ಸೇರ್ಕೊಂತಾರೆ. ಆದರೆ ಇಲ್ಲಿ ಅವರ ಜೀವನದ ಒಂದು ಕುತೂಹಲಕರವಾದ ತಿರುವು ಎದುರಾಗುತ್ತೆ. ಅವರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಬೇಕು ಅನ್ನೋದು ಭಾಳ ಆಸೆ. ಆದರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಸಿವಿಲ್ ಇಂಜಿನಿಯರಿಂಗ್ ಸೀಟು. ಇಷ್ಟ ಇಲ್ಲದಿರ್ತಕ್ಕಂಥ ವಿಭಾಗದಲ್ಲಿ ಮುಂದುವರಿಯುವ ಬದಲು ಕಾಲೇಜನ್ನೇ ಬದಲಿಸ್ತೀನಿ ಅನ್ನುವಂಥದ್ದೇ ಅಶೋಕ್ ಖೇಣಿ. ಹೀಗಾಗಿ ಅವರು ಸುರತ್ಕಲ್ನ ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಇಂದಿನ NITಗೆ ಸೇರ್ಕೊಂತಾರೆ. ಅಲ್ಲಿ ಅವರು ತಮ್ಮ ಮುಂದಿನ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ಕೊಳ್ತಾರೆ. ಅದಾದ ನಂತರ ಅವರು ಅಮೆರಿಕದ ವರ್ಸಿಸ್ಟರ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಷನ್ನಲ್ಲಿ ಮ್ಯಾನೇಜ್ಮೆಂಟ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊತಾರೆ. ಅಂದರೆ ಖೇಣಿಯವರು ಶಿಕ್ಷಣ ಜೀವನದಲ್ಲಿ ಮೊದಲ ಸಂದೇಶ ಏನು ಕೊಟ್ಟರು ಅಂತಂದರೆ, ತಮಗೆ ಬೇಕಾದ ಕ್ಷೇತ್ರಕ್ಕಾಗಿ ನಾನು ಸ್ವತಃ ನಿರ್ಧಾರ ತಗೊತೀನಿ, ಯಾವ ಬದಲಾವಣೆ ಬೇಕಾದ್ರೆ ಮಾಡ್ಕೊಂತೀನಿ ಅನ್ನುವ ಧೈರ್ಯವನ್ನು ಅಶೋಕ್ ಖೇಣಿಯವರು ಆಗಲೇ ತೋರಿಸ್ತಾರೆ. 1970ರ ದಶಕದಲ್ಲಿ ಅಮೆರಿಕಕ್ಕೆ ತೆರಳಿದಂತಹ ಖೇಣಿ ಪೆನ್ ಸೆಂಟ್ರಲ್ ರೈಲ್ವೆ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸ್ತಾರೆ. ಆದರೆ ಸಾಮಾನ್ಯ ಉದ್ಯೋಗಿಯಾಗಿ ಬದುಕೋದ್ರಲ್ಲಿ ನನಗೆ ಯಾವ ಆಸಕ್ತಿ ಕೂಡ ಇಲ್ಲ. ನಾನು 5 ವರ್ಷಗಳಲ್ಲಿ ವೈಸ್ ಪ್ರೆಸಿಡೆಂಟ್ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಾನು ಈ ಕೆಲಸನೇ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೇಮಕಾತಿ ಸಂದರ್ಭದಲ್ಲೇ ಅವರು ಅಧಿಕಾರಿಗಳಿಗೆ ಹೇಳಿರ್ತಾರೆ. 5 ವರ್ಷವೂ ಪೂರ್ಣಗೊಳ್ಳುತ್ತೆ, ಆದರೆ ಅವರು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗೋದಿಲ್ಲ. ಅದರ ಬದಲಿಗೆ ಅವ್ರು ಮಾತು ಕೊಟ್ಟಂಗೆ ಅವರು ಕೆಲಸವನ್ನೇ ಬಿಟ್ಟು ಬರ್ತಾರೆ. 1978-79ರ ಅವಧಿಯಲ್ಲಿ SAB ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಹಾಗೂ ರೈಲ್ವೆ ಸಿಸ್ಟಮ್ ಡಿಸೈನ್ನಂತಹ ಸಂಸ್ಥೆಗಳಲ್ಲಿ ಕೆಲಸ ಆರಂಭಿಸ್ತಾರೆ. ನಂತರ ಅಮೆರಿಕದ ವಿವಿಧ ರಾಜ್ಯಗಳಲ್ಲಿ ರೈಲು ಮತ್ತು ಸಾರಿಗೆ ಮೂಲಸೌಕರ್ಯ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಖೇಣಿಯವರ ಜೀವನದಲ್ಲಿ ಭಾಳ ದೊಡ್ಡ ಆಸಕ್ತಿದಾಯಕವಾದಂತಹ ತಿರುವು ಎದುರಾಗುತ್ತೆ. ಅವ್ರದ್ದೇ ಹೇಳಿಕೆ ಪ್ರಕಾರ CAD CAM ಅಂದರೆ ಅಮೆರಿಕದಲ್ಲಿರ್ತಕ್ಕಂತಹ ಕ್ಷೇತ್ರದಲ್ಲಿ ಒಂದು ಉದ್ಯಮಕ್ಕೆ ಅಮೆರಿಕದ ವೆಂಚರ್ಸ್ ಕ್ಯಾಪಿಟಲ್ ಹೂಡಿಕೆದಾರರು ಇವ್ರನ್ನ ಭಾರತದವರು ಅನ್ನೋ ಕಾರಣಕ್ಕೋಸ್ಕರ ಬೆಂಬಲ ಕೊಡೋರಿಲ್ಲ. ಭಾರತೀಯ ಉದ್ಯಮಿ ಅನ್ನೋ ಕಾರಣಕ್ಕೋಸ್ಕರ ಯಾವಾಗ ಇವ್ರಿಗೆ ಬೆಂಬಲ ಸಿಗಲ್ವೋ ಅದರ ನಡುವೆನೂ ಕೂಡ ಇವರು ತಮ್ಮ ಸ್ಕಿಲ್ನ ಉಪಯೋಗಿಸಿ ಆ ಕೆಲಸಗಳನ್ನು ಪಡಿತಾರೆ ಮತ್ತು ಅವ್ರ ಕೆಲಸ ಕೂಡ ಮಾಡ್ತಾರೆ. ಆದರೆ ಅವರು ಅಮೆರಿಕದ ಸಾರಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸ್ಕೊಬೇಕಾದ್ರೆ ಪಟ್ಟಪಾಡು ಅಷ್ಟಿಷ್ಟಲ್ಲ ಅನ್ನೋದನ್ನು ಅವರ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ. ಅವರ ಕಂಪನಿಗಳು ಬಾಸ್ಟನ್ ಟ್ರಾನ್ಸಿಸ್ಟು, ಡೆಟ್ರಾಯ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮತ್ತು ಇತರ ಮೂಲಸೌಕರ್ಯ ಇರತಕ್ಕಂಥ ಯೋಜನೆಗಳಲ್ಲಿ ಕೆಲಸ ಮಾಡಿದರು. WPI ಅಂದರೆ ಹಳೆಯ ವಿದ್ಯಾರ್ಥಿಗಳ ದಾಖಲೆಯಲ್ಲೂ ಕೂಡ ಅವರು ಹೆಸರಿದೆ. ಅಮೆರಿಕದಿಂದ ಭಾರತಕ್ಕೆ ಮರಳುವ ಮೊದಲು SAB ಸಂಸ್ಥೆಯ ಮುಖಾಂತರ ಫೈಬರ್ ಆಪ್ಟಿಕ್ ಅಲ್ಲಿ ಭಾಳಷ್ಟು ಕೆಲಸ ಮಾಡ್ತಾರೆ.
ಭಾಳಷ್ಟು ಅದು ಸೇರಿದಂತೆ ಹಲವಾರು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿ ತಮ್ಮ ಜಾಗವನ್ನು ಮಾಡ್ಕೊತಾರೆ. ಅದಾದ ನಂತರ ಒಂದು ಮಹತ್ತರವಾದ ತಿರುವು ಸಿಗುತ್ತೆ, ಅದೇ ರೊನಾಲ್ಡ್ ರೇಗನ್ ಪ್ರಶಸ್ತಿ. 1987ರಲ್ಲಿ ಕೇಣಿ ಅವರಿಗೆ ಆಗಿನ ಅಮೆರಿಕದ ಅಧ್ಯಕ್ಷರಾದಂತಹ ರೊನಾಲ್ಡ್ ರೇಗನ್ ಅವರಿಂದ ಔಟ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಆಫ್ ಮೈನಾರಿಟಿ ಕಮ್ಯುನಿಟಿ ಅವಾರ್ಡ್ ಅನ್ನೋದು ದೊರೆಯುತ್ತೆ. ಅದು ಅವರಿಗೆ ಅಧಿಕೃತವಾಗಿ ಸಿಕ್ಕಿದಂತಹ ಭಾಳ ದೊಡ್ಡ ಬಹುಮಾನ. ಅಮೇರಿಕದಂತಹ ದೇಶದಲ್ಲಿ ಒಬ್ಬ ಭಾರತೀಯ ಪ್ರಜೆ ಅಲ್ಲೋಗಿ ಇದರದೊಂದು ಬಹುಮಾನ ಪಡೆದಿದೆಯಲ್ಲ, ಅದು ಭಾಳ ದೊಡ್ಡ ಚಾರಿತ್ರಿಕವಾದಂಥ ಸಾಧನೆ ಅಂತ ಇವತ್ತಿಗೂ ಕೂಡ ಗುರುತಿಸ್ಕೊಳ್ಕೊಡುತ್ತೆ. ಈ ಪ್ರಶಸ್ತಿ ಅಮೆರಿಕದ ಉದ್ಯಮ ಜೀವನ ಸೇರಿದಂತೆ ಹಲವಾರು ವಿಚಾರಗಳಿಗೋಸ್ಕರ ಅಡಿಪಾಯ ಕೊಡುತ್ತೆ. ಕೋಟ್ಯಾಂತರ ಡಾಲರ್ಗಳ ಯಶಸ್ವಿಯ ನಂತರವೂ ಕೂಡ ಭಾರತಕ್ಕೆ ಮರಳಿದ್ಯಾಕೆ? ಇಲ್ಲೇ ಇನ್ನೊಂದು ಕತೆ ಓಪನ್ ಆಗುತ್ತೆ. ಭಾಳ ಕುತೂಹಲಕಾರಿಯಾದಂಥ ತಿರುವು ಕೂಡ ಪಡ್ಕೊಳ್ಳುತ್ತೆ. ಅಮೆರಿಕದಲ್ಲಿ ಭಾಳಷ್ಟು ಯಶಸ್ಸು ಕಂಡಂತಹ ಅಶೋಕ್ ಕೇಣಿ 1990ರ ದಶಕದ ಆರಂಭದಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾರೆ. ಯಾಕೆ ಅಂತಂದರೆ ತಮ್ಮ ಕುಟುಂಬಕ್ಕೆ ಅಮೆರಿಕದಲ್ಲಿ ಪದೇ ಪದೇ ಅವಮಾನ ಆಗ್ತಾ ಇದೆ. ಆ ಅವಮಾನ ಅನುಭವಿಸೋಕ್ಕಿಂತ ನನ್ನ ಸ್ವಂತ ದೇಶವಾದಂಥ ಭಾರತಕ್ಕೆ ಬಂದು ಇಲ್ಲೇ ಏನಾದ್ರು ಮಾಡ್ತೀನಿ, ನನ್ನ ಕನಸುಗಳನ್ನ ಪೂರೈಸ್ತೀನಿ ಅಂತ ಅಶೋಕ್ ಕೇಣಿ ಹೇಳ್ಕೊಂತಾರೆ. ಅವ್ರ ಮಗನಿಗೆ ಅಮೆರಿಕದಲ್ಲಿ ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ಅವಮಾನ ಆಗ್ತಾ ಇದೆ, ನನಗೆ ಅವಮಾನ ಅದನ್ನು ಸಹಿಸ್ಕೊತಿದ್ದೆ, ಅದು ನನ್ನ ಮಗನಿಗೆ ಅವಮಾನ ಆಗ್ತಾಯಿದೆ, ಹಾಗಾಗಿ ನಾನು ಅಮೆರಿಕದಲ್ಲಿ ಇರೋದಿಲ್ಲ, ಭಾರತಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ನಂತರನೇ ಬೆಂಗಳೂರು ಮೈಸೂರು ರಸ್ತೆ ಅವ್ರ ಕಣ್ಣಿಗೆ ಬೀಳುತ್ತೆ. 1990ರ ದಶಕದಲ್ಲಿ ತಮ್ಮ ತಾಯಿ ಜೊತೆಗೆ ಮೈಸೂರಿಗೆ ಪ್ರಯಾಣ ಮಾಡುವಾಗ ಬೆಂಗಳೂರು ಮೈಸೂರು ರಸ್ತೆಯ ದುಸ್ಥಿತಿನ ಗಮನಿಸ್ತಾರೆ. ಇಲ್ಲಿ ನೋಡಿದ ತಕ್ಷಣ ಇದಕ್ಕೊಂದು ಹೊಸ ಯೋಜನೆಯನ್ನು ಹಾಕಲೇಬೇಕು ಅಂತ ಅಶೋಕ್ ಕೇಣಿ ಕನಸು ಕಾಣ್ತಾರೆ. ಅದೇ ಕಾರಣಕ್ಕೆ ಬೆಂಗಳೂರು ಮೈಸೂರು ನಡುವೆ ಉತ್ತಮ ವೇಗದ ರಸ್ತೆ ಇರಬೇಕು ಅನ್ನುವ ಕಲ್ಪನೆ ಮಾಡ್ಕೊತಾರೆ. ಅದೇ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಅಂದರೆ BMIC ಆಗಿ ರೂಪುಗೊಳ್ಳುತ್ತೆ. ಇಲ್ಲಿಂದನೇ ಅಶೋಕ್ ಕೇಣಿ ಅವರ ಉದ್ಯಮ ಹೆಸರು ಕರ್ನಾಟಕದ ರಾಜಕೀಯ, ಭೂಮಿ ಹಾಗೂ ಮೂಲಸೌಕರ್ಯ ಚರ್ಚೆಯ ವಿಚಾರದ ಕೇಂದ್ರ ಬಿಂದು ಆಗ್ತಾ ಬರುತ್ತೆ. ನೈಸ್ ಕನಸಿನಿಂದ ವಿವಾದದ ತನಕ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅಂದರೆ ನೈಸ್ ಮೂಲಕ ಯೋಜನೆ ಮುಂದುವರಿಯುತ್ತೆ. ಯೋಜನೆಯ ಉದ್ದೇಶ ಕೇವಲ ರಸ್ತೆ ನಿರ್ಮಾಣ ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಲಿನ ಸಂಪರ್ಕ ರಸ್ತೆ, ಬೆಂಗಳೂರು ಮೈಸೂರು ಕಾರಿಡಾರು, ಇಂಟರ್ಚೇಂಜ್ಗಳು ಮತ್ತು ಟೌನ್ಶಿಪ್ಗಳಂಥ ಅಭಿವೃದ್ಧಿಯಂಥ ಕೆಲಸಗಳು ಸಾಕಷ್ಟು ಇದರಲ್ಲಿ ಸೇರ್ಕೊಂಡಿತ್ತು. ಆದರೆ ಯೋಜನೆ ದೊಡ್ಡದಾಗ್ತಾ ಹೋದಂತೆ ವಿವಾದವೂ ಕೂಡ ಭಾಳ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಭೂ ಸ್ವಾಧೀನ, ರೈತರ ಭೂಮಿ, ಯೋಜನೆಗೆ ಬೇಕಾದಂಥ ಭೂಮಿಯ ಪ್ರಮಾಣ, ಹೆಚ್ಚುವರಿ ಭೂಮಿಯ ಅಧಿಸೂಚನೆ, ಅದಕ್ಕೆ ಬೇಕಾದಂಥ ಒಪ್ಪಂದಗಳು, ಷರತ್ತುಗಳು, ಈ ರೀತಿ ಹಲವಾರು ವಿಚಾರಗಳಿಗೋಸ್ಕರ ಹಲವಾರು ವರ್ಷಗಳ ತನಕ ರಾಜಕೀಯ ಹಾಗೂ ಕಾನೂನು ಹೋರಾಟವನ್ನು ಕೇಣಿ ನಡೆಸ್ಕೊಂಡ್ಬರ್ತದೆ ಸರ್ಕಾರದ ವಿರುದ್ಧ. ಕೇಣಿ ಮತ್ತು ನೈಸ್ ಸಂಸ್ಥೆ ತಮ್ಮ ಕ್ರಮಗಳನ್ನು ಒಪ್ಪಂದ ಹಾಗೂ ಕಾನೂನು ಚೌಕಟ್ಟಿನೊಳಗೆ ಇದಾವೆ ಅಂತೇಳಿ ವಾದಿಸ್ತಾರೆ. ಆದರೆ ಅದು ವಿವಾದಾತ್ಮಕವಾಗಿಯೇ ಇದೆ. ಅದನ್ನು ಮುಂದೆ ನೋಡೋಣಂತೆ. ನೈಸ್ ಯೋಜನೆಯಿಂದ ಸಾರ್ವಜನಿಕ ಜೀವನದಲ್ಲಿ ದೊಡ್ಡ ಹೆಸರು ಪಡೆದಂಥ ಕೇಣಿ ನೇರವಾಗಿ ರಾಜಕೀಯಕ್ಕೆ ಬರ್ತಾರೆ. ಅವರು ಕರ್ನಾಟಕ ಮಕ್ಕಳ ಪಕ್ಷ ಅಂತಕ್ಕಂಥದ್ದನ್ನು 2013ರಲ್ಲಿ ಸ್ಥಾಪಿಸ್ತಾರೆ. ಅವರ ಸ್ವಂತ ಜಿಲ್ಲೆಯಾದಂತಹ ಬೀದರ್ನಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಕೂಡ ಆಗ್ತಾರೆ. 2018ಕ್ಕೆ ಅವರು ಕಾಂಗ್ರೆಸ್ ಸೇರ್ಕೊತಾರೆ. ಆದರೆ ಅವರ ರಾಜಕೀಯ ಬದುಕಿಗಿಂತಲೂ ಕೂಡ ನೈಸ್ ಯೋಜನೆಯ ಸುತ್ತಲಿನ ಹೋರಾಟದ ಜೀವನ ಇತ್ತಲ್ಲ, ಅದರ ಸಾರ್ವಜನಿಕ ವ್ಯಕ್ತಿತ್ವ ಇತ್ತಲ್ಲ, ಅದೇ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುತ್ತೆ. ಇವತ್ತು ಕೂಡ ಅಶೋಕ್ ಕೇಣಿ ಅಂತ ನೆನಪಾಗೋದು ರಾಜಕಾರಣಿ ಅಲ್ಲ, ಬದಲಿಗೆ ಒಬ್ಬ ಉದ್ಯಮಿ. ಅಶೋಕ್ ಕೇಣಿ ಅವರ ಕಥೆಯನ್ನು ಕೇವಲ ನೈಸ್ ರಸ್ತೆ ನಿರ್ಮಿಸಿದ ಉದ್ಯಮಿ ಅಂತ ಹೇಳಿದ್ರೆ ಪೂರ್ತಿ ಕತೆ ಹೇಳೋದಂಗಾಗಲ್ಲ. ಏಕೆಂತಂದರೆ ಇವತ್ತು ನೈಸ್ ರಸ್ತೆಗೆ ಯಾಕೆ ಇಷ್ಟೊಂದೆಲ್ಲ ಚರ್ಚೆಗೆ ಮುಂದೆ ಬರ್ತಾ ಇದೆ, ಯಾರು ಹಿಂದೆ ಮುಂದೆ ಏನಿತ್ತು, ಕೇಣಿ ವ್ಯಕ್ತಿತ್ವ ಏನು, ಅವಾಗ CM ಆಗಿದ್ದವರು ಯಾರು ಅವರಿಗೆ ಕುಮ್ಮಕ್ಕು ಕೊಟ್ಟವರು, ಇದೆಲ್ಲವನ್ನು ಹೇಳಿದ್ರೆ ಮಾತ್ರ ಅಶೋಕ್ ಕೇಣಿ ಅವರನ್ನ ಕಂಪ್ಲೀಟಾಗಿ ಹೇಳೋದಂಗಾಗತ್ತೆ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ನೈಸ್ ರಸ್ತೆಯಲ್ಲಿ ಇರ್ತಕ್ಕಂತಹ ಕರಾಮತ್ತುಗಳೇನು, ಕೇಣಿ ಅದಕ್ಕೆಲ್ಲ ಎಷ್ಟು ಕಾರಣದಾಗ್ತಾರೆ, ಕೇಣಿ ನಿಜಕ್ಕೂ ಸಾಚ ಮನುಷ್ಯನ ಅಥವಾ ಅವರು ಬದುಕು ರೂಪಿಸ್ದಂಗೆ ಅವರು ಆದರ್ಶವಾಗಿ ಬದುಕಿದಾರ ಅಥವಾ ಚಾಲೆಂಜಿಂಗ್ ಆಗಿ ಬದುಕಿದಾರ, ಕೇವಲ ಉದ್ಯಮಿನ ಅಥವಾ ಬಹಳ ದೊಡ್ಡ ಮಹತ್ವಾಕಾಂಕ್ಷೆ, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣಂತೆ. ಧನ್ಯವಾದಗಳು.